ಕಳೆದ ಸಂಚಿಕೆಯಲ್ಲಿ ನರಸಿಂಹ ಅಂತೇಳಿದರೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಪೂರ್ವಾಶ್ರಮದ ಬಾಲ್ಯದ ನಾಮಧೇಯ. ಇವರು ಲೋಯರ್ ಸೆಕೆಂಡರಿ ಪರೀಕ್ಷೆಯನ್ನು ಪಾಸ್ ಮಾಡಿದ ಮೇಲೆ ಅವರ ತಂದೆ ಗೋಪಾಲಶಾಸ್ತ್ರಿಗಳು ಅವರನ್ನು ಇಂಗ್ಲಿಷ್ ಶಿಕ್ಷಣಕ್ಕೆ ಸೇರಿಸ್ಬೇಕಾ ಅಥವಾ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಶಿಕ್ಷಣಕ್ಕೆ ಸೇರಿಸ್ಬೇಕಾ ಅನ್ನುವಂತಹ ವಿಚಾರವನ್ನ ಆಗಿನ ಸ್ವಾಮಿಗಳಾಗಿದ್ದಂತಹ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳವರಲ್ಲಿ ಕೇಳಿದಾಗ ಸ್ವಾಮಿಗಳು ಹೇಳ್ತಾರೆ, ನರಸಿಂಹನಿಗೆ ಲೌಕಿಕ ಶಿಕ್ಷಣ ಬೇಡ, ಮಠದ ಸದ್ವಿದ್ಯಾ ಸಂಜೀವಿನಿ ಶಾಲೆಗೆ ಸೇರಿಸಿ ಅಂತ ಅಪ್ಪಣೆ ಮಾಡ್ತಾರೆ. ಆಗ ಗೋಪಾಲಶಾಸ್ತ್ರಿಗಳು ಸ್ವಾಮಿಗಳ ನಿರ್ಧಾರಕ್ಕೆ ಮಣಿದು ನರಸಿಂಹನನ್ನ ಸದ್ವಿದ್ವಾ ಸಂಜೀವಿನಿ ಶಾಲೆಗೆ ಸೇರಿಸ್ತಾರೆ. ಇಲ್ಲಿ ಸ್ವಾಮಿಗಳು ಹೇಳಿದ ತಕ್ಷಣ ಗೋಪಾಲಶಾಸ್ತ್ರಿಗಳು ಯಾಕೆ ಒಪ್ಕೊಂಡ್ರು, ಅದರ ಹಿನ್ನೆಲೆಯನ್ನು ನಾವು ನೋಡಬೇಕು. ಗೋಪಾಲಶಾಸ್ತ್ರಿಗಳ ತಂದೆ ಸುಭಾಷ್ ಶಾಸ್ತ್ರಿಗಳನ್ನ ಶೃಂಗೇರಿಗೆ ಕರೆತಂದು ಅವರಿಗೆ ಇಲ್ಲಿ ಜೀವನೋಪಾಯವನ್ನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದಂಥವರು ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳವರ ಹಿಂದಿನ ಗುರುಗಳಾಗಿರ್ತಕ್ಕಂತಹ ಉಗ್ರ ನರಸಿಂಹ ಭಾರತಿ ಸ್ವಾಮಿಗಳವರು. ಕಳೆದ ಸಂಚಿಕೆಯಲ್ಲೂ ನಾನು ಈ ಮಾಹಿತಿಯನ್ನು ಕೊಟ್ಟಿದ್ದೆ. ಅವರು ಶೃಂಗೇರಿನಲ್ಲಿ ಇರಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆದರೆ ಸುಭಾಷ್ ಶಾಸ್ತ್ರಿಗಳು ಮನೆಯನ್ನು ಬಿಟ್ಟು ಅವಧೂತರಾಗಿ ಎಲ್ಲೋ ಹೊರಟೋಗ್ತಾರೆ. ಅವರಿದ್ದಂತಹ ಸಂದರ್ಭದಲ್ಲಿ ಮಠದ ಕಡೆಯಿಂದ ಸ್ವಲ್ಪ ಪಡಿತರ, ಸ್ವಲ್ಪ ಹಬ್ಬಗಳ ಕಾಲದಲ್ಲಿ ಸ್ವಲ್ಪ ಧನ ಸಹಾಯ ಸಿಗ್ತಾ ಇರುತ್ತೆ. ಆದರೆ ಸುಭಾಷ್ ಶಾಸ್ತ್ರಿಗಳು ಮನೆಯನ್ನು ಬಿಟ್ಟು ಹೋದ್ಮೇಲೂ ಕೂಡ ಈ ಅನುಕೂಲವನ್ನು ಅವರ ಮನೆಗೆ ಮುಂದುವರಿಸ್ತಂಥವರು ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಸ್ವಾಮಿಗಳು. ತಲೆ ಮೇಲೊಂದು ಸೂರು ಇರಲಿಕ್ಕೆ, ಆಮೇಲೆ ತಿಂಗಳಿಗೆ ಅಷ್ಟಿಷ್ಟು ಪಡಿತರ, ಆಗಾಗ ದಾನ ಧರ್ಮ, ಹಿಂಗೆ ಮಠದ ನೆರವನ್ನ ಪಡೆದುಕೊಂಡೇ ಬೆಳೆದಂಥವರು ಗೋಪಾಲಶಾಸ್ತ್ರಿಗಳು ಮತ್ತವರ ಕುಟುಂಬ. ಏನಿದೆ ಇದ್ದಿದ್ರಲ್ಲೇ ನೆಮ್ಮದಿಯಿಂದ ಇರ್ತಕ್ಕಂಥದ್ದು ಗೋಪಾಲಶಾಸ್ತ್ರಿಗಳ ಕುಟುಂಬ. ಹಂಗಾಗಿ ಸ್ವಾಮಿಗಳ ಮಾತನ್ನ ಮೀರ್ತಕ್ಕಂಥದ್ದು ಹೆಂಗೆ, ಹಂಗಾಗಿ ಅವರು ಮೀರೋದಿಲ್ಲ. ಈ ನಡುವೆ ಗೋಪಾಲಶಾಸ್ತ್ರಿಗಳಿಗೆ ನರಸಿಂಹ 14ನೇ ಮಗು. 13 ಮಕ್ಕಳು ಹುಟ್ಟಿದ ಸ್ವಲ್ಪ ದಿನದಲ್ಲೇ ಸತ್ತೋಗ್ತಾರೆ. 14ನೇ ಮಕ್ಕಳಾಗಿ ಹಲವಾರು ಹರಕೆಯನ್ನು ಕಟ್ಕೊಂಡು ಹಲವಾರು ಅಪೇಕ್ಷೆಯನ್ನು ಇಟ್ಕೊಂಡು ಹುಟ್ಟಿದಂಥವರು ನರಸಿಂಹ 14ನೇ ಮಕ್ಕಳಾಗಿ ಗೋಪಾಲಶಾಸ್ತ್ರಿಗಳಿಗೆ ಹುಡ್ತಾರೆ. ಹಂಗಾಗಿ ದಂಪತಿಗಳು ಗೋಕರ್ಣ ಯಾತ್ರೆಯನ್ನು ಮಾಡಿ ಕೃಷ್ಣ ದರ್ಶನವನ್ನು ಮುಗಿಸ್ಕೊಂಡು ಬಂದ ಮೇಲೆ ನರಸಿಂಹ ಹುಟ್ಟಿದ್ದು. ಮುಗ್ಧ ಸ್ವಭಾವದ ತಂದೆ ತಾಯಿಯರಿಗೆ ತಮ್ಮ ಜೊತೆಯಲ್ಲೇ ಮಕ್ಕಳು ಬೆಳೆದರೆ ಅವರಿಗೂ ಕೂಡ 13 ಮಕ್ಕಳಂತೆ ಈ ಮಗು ಕೂಡ ಸಾಯುತ್ತೇನೋ ಅನ್ನುವಂತಹ ಅನುಮಾನದಿಂದ ಒಂದು ಕಲ್ಪನೆ ಅವರಲ್ಲಿ ಮೂಡುತ್ತೆ. ಅಥವಾ ಯಾರೋ ಅವರಿಗೆ ಹೇಳಿರ್ಲಿಕ್ಕೂ ಇರಬಹುದು, ಮನೆಯಲ್ಲಿ ಈ ಮಗನನ್ನು ಬೆಳೆಸಬೇಡಿ ಅಂತ. ಆಗ ತಮ್ಮಿಂದ ದೂರ ಇದ್ದರೆ ಮಗ ಉಳಿತಾನೇನೋ ಅನ್ನುವಂತಹ ಕಾರಣಕ್ಕಾಗಿ ಆವತ್ತಿನ ಕಾಲದಲ್ಲಿ ಊರಿಗೆ ದೊಡ್ಡ ಕುಳ ಅಂದರೆ ನಂಜನಗೂಡಿನ ಶ್ರೀಕಂಠ ಶಾಸ್ತ್ರಿಗಳು. ಇವರು ಶೃಂಗೇರಿ ಮಠದ ಸರ್ವಾಧಿಕಾರಿಗಳಾಗಿರ್ತಾರೆ. ಆಗ ಸ್ವಾಮಿಗಳವರ ಪೂರ್ವಾಶ್ರಮದ ನೆಂಟರು ಕೂಡ ಆಗಿರ್ತಾರೆ. ಜೊತೆಗೆ ಶ್ರೀಮಂತರು, ವೈಭವದಿಂದ ಬಾಳ್ತಾ ಇರ್ತಕ್ಕಂಥವ್ರು. ಅದ್ರ ಜೊತೆಗೆ ಅವರ ಮನೆಯಲ್ಲಿ ಹಲವಾರು ಬಡ ಹುಡುಗರು ಇದ್ಕೊಂಡು ಓದನ್ನ ಕಲಿತಾ ಇರ್ತಾರೆ. ಆ ಕಾರಣಕ್ಕಾಗಿ ಗೋಪಾಲಶಾಸ್ತ್ರಿಗಳು ತಮ್ಮ ಸಂಕೋಚವನ್ನ ಬಿಟ್ಟು ಧೈರ್ಯವನ್ನ ಮಾಡಿ ತಮ್ಮ ಮಗನಿಗೂ ಕೂಡ ಆಸರೆಯನ್ನು ಕೊಡುವಂತೆ ಕೇಳ್ಕೊತಾರೆ. ಆಗ ಶ್ರೀಕಂಠ ಶಾಸ್ತ್ರಿಗಳು ಕೂಡ ಆಗ್ಲಿ ಅಂತೇಳಿ ಒಪ್ಕೋತಾರೆ. ಹೀಗೆ ನರಸಿಂಹ ತಮ್ಮ ಮನೆ ಜೊತೆಗೆ ಶ್ರೀಕಂಠ ಶಾಸ್ತ್ರಿಗಳ ಮನೆ ಎರಡರಲ್ಲೂ ಕೂಡ ಬೆಳೆಯುವಂತಹ ಪರಿಸ್ಥಿತಿ ಬರುತ್ತೆ. ಇದರಿಂದ ನರಸಿಂಹನ ಪ್ರಕೃತಿ ಸಾಮಾನ್ಯವಾಗಿ ಉಳಿದ ಮಕ್ಕಳಿಗಿರುವುದಕ್ಕಿಂತಲೂ ಕೂಡ ಬೇರೆಯಾಗಿರ್ತಕ್ಕಂಥದ್ದು ಸಹಜವೇ. ಮೊದಲೇ ಇದ್ದಂತಹ ತಂದೆ ತಾಯಿಯರಿಬ್ಬರಿಂದಲೂ ಕೂಡ ಪಡ್ಕೊಂಡಿರ್ತಕ್ಕಂತಹ ಸಂಕೋಚ ಪ್ರವೃತ್ತಿ ಈಗ ಇನ್ನಷ್ಟು ಬಲವಾಗುತ್ತೆ. ತಂದೆ ತಾಯಿಯರ ಕರುಳ ನೋವು ನರಸಿಂಹನಿಗೆ ಮನದಟ್ಟಾಗುತ್ತೆ. ಬಯಸಿ ಹರಕೆಯನ್ನು ಹೊತ್ತು ಪಡ್ಕೊಂಡಿರ್ತಕ್ಕಂತಹ ಒಬ್ಬನೇ ಒಬ್ಬ ಮಗ ಹೆಂಗಾದ್ರೂ ಕೂಡ ಎಲ್ಲಾದ್ರೂ ಕೂಡ ಉಳ್ಕೊಂಡ್ರೆ ಸಾಕು ಅನ್ನುವಂಥದ್ದು, ಆ ಕಾರಣಕ್ಕಾಗಿ ನನ್ನನ್ನು ಮನೆಯಿಂದಲೇ ದೂರ ಇರಿಸಿದ್ದಾರೆ ಅನ್ನುವಂಥದ್ದು ಅರಿವಾಗುತ್ತೆ. ಬೇರೆಯವರ ಹಂಗಿಗೆ ಸಿಕ್ಕು ಎಷ್ಟು ಸಂಕಟ ಪಡ್ತಾರೋ ನನ್ನ ತಂದೆ ತಾಯಿಗಳು. ಹೆತ್ತವರ ಒಡಲ ಆಸೆ ಏನೋ
ಅವರ ತ್ಯಾಗಕ್ಕೆ ನನ್ನಿಂದ ಸಲ್ಲುವುದಾದ್ರೂ ಕೂಡ ಏನು, ಆದರೆ ತಂದೆ ತಾಯಿಯರ ನಂಬಿಕೆಯನ್ನ ಎದುರಿಸುವುದಾದ್ರೂ ಹೇಗೆ, ಅವರ ನಿರ್ಧಾರಕ್ಕೆ ಪ್ರತಿ ಹೇಳ್ತಕ್ಕಂಥದ್ದು ಹೇಗೆ? ಹೀಗೆ ಹಿರಿಯರಾದ ಅವರೂ ಕೂಡ ಮುಗ್ಧರು, ಎಳೆಯವನಾದ ತಾನೂ ಕೂಡ ಮುಗ್ಧ. ಶ್ರೀಕಂಠ ಶಾಸ್ತ್ರಿಗಳ ಮನೆಯಲ್ಲೇ ಇದ್ದುಕೊಂಡು ಅವರಿಗೆ ವಿಧೇಯನಾಗಿ ಅವರು ಹೇಳ್ತಕ್ಕಂತಹ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಅವರ ಅನ್ನವನ್ನುಂಡು ಅವರ ಮೇಲ್ವಿಚಾರಣೆಯಲ್ಲಿ ಬೆಳೆದಂತಹ ಒಬ್ಬ ಬಡ ಹುಡುಗ ಮುಂದೆ ತಾನು ಮಠಾಧಿಪತಿಯಾಗಿ ಶಾಸ್ತ್ರಿಗಳು ತನ್ನೆದುರು ಟೊಂಕ ಬಗ್ಗಿಸಿ ನಿಲ್ಲುವ ಕಾಲ ಬರುತ್ತೆ ಅಂತ ನರಸಿಂಹ ಕನಸಿನಲ್ಲೂ ಕೂಡ ಎಣಿಸಿರ್ಲಿಕ್ಕಿಲ್ಲ. ಶಾಸ್ತ್ರಿಗಳು ಕೂಡ ಇದನ್ನು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಆದರೆ ಮುಂದೆ ಒದಗಿ ಬಂದಂತಹ ಉಭಯ ಸಂಕಟಕ್ಕೆ ಇದು ನಾಂದಿ ಆಯಿತೋ ಏನೋ ಗೊತ್ತಿಲ್ಲ. ಅಂತೂ ನರಸಿಂಹ ಶ್ರೀಕಂಠ ಶಾಸ್ತ್ರಿಗಳ ಪೋಷಣೆಯಲ್ಲಿ ಇದ್ದುಕೊಂಡೆ ಶಾಲೆಗೆ ಸೇರಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತಾರೆ. ಸ್ವಾಮಿಗಳು ಬಹುಮಟ್ಟಕ್ಕೆ ಸಂಚಾರದಲ್ಲಿ ಇರ್ತಾ ಇರೋದ್ರಿಂದ ಮಠದ ಸರ್ವಾಧಿಕಾರಿಯಾಗಿದ್ದಂತಹ ಶ್ರೀಕಂಠ ಶಾಸ್ತ್ರಿಗಳು ಶೃಂಗೇರಿಯಲ್ಲೇ ಇರ್ತಿದ್ದದ್ದು ಕಡಿಮೆ. ಹೀಗಾಗಿ ಮಗನ ಓದಿನ ಹೊಣೆ ತಂದೆ ತಾಯಿಯರ ಮೇಲೆ ಇರುತ್ತೆ. ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಮೊದಲ ವರ್ಗದಲ್ಲೇ ಉತ್ತೀರ್ಣನಾಗ್ತಾರೆ. ಅದಾದ ಮೇಲೆ ಲೌಕಿಕ ಶಿಕ್ಷಣವನ್ನು ಪಡಿಬೇಕು ಅನ್ನುವಂತಹ ಆಸೆ ನರಸಿಂಹನಿಗೂ ಇರುತ್ತೆ, ಅದರ ಜೊತೆಗೆ ತಂದೆ ತಾಯಿಯರಿಗೂ ಇರುತ್ತೆ. ಆದರೆ ಶ್ರೀಕಂಠ ಶಾಸ್ತ್ರಿಗಳು ಜೊತೆಗೆ ಸ್ವಾಮಿಗಳು ಇಬ್ಬರಿಬ್ಬರೂ ಕೂಡ ಲೌಕಿಕ ಶಿಕ್ಷಣ ಬೇಡ, ಮಗನಿಗೆ ಪ್ರಾಚೀನ ವಿದ್ಯೆಯಲ್ಲೇ ಅವನು ಬೆಳೀಲಿ ಅಂತೇಳಿ ಯಾವಾಗ ಆದೇಶವನ್ನು ಮಾಡ್ತಾರೆ, ಆ ಆದೇಶಕ್ಕೆ ನರಸಿಂಹ ಜೊತೆಗೆ ಅವರ ತಂದೆ ತಾಯಿಗಳು ಒಪ್ಕೋತಾರೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಶ್ರೀಕಂಠ ಶಾಸ್ತ್ರಿಗಳ ವಿಚಾರವನ್ನು ಸ್ವಲ್ಪ ಹೇಳಬೇಕು. ಯಾಕಂದರೆ ಚಂದ್ರಶೇಖರ ಭಾರತೀ ಸ್ವಾಮಿಗಳವರ ಬದುಕಿನಲ್ಲಿ ಶ್ರೀಕಂಠ ಶಾಸ್ತ್ರಿಗಳ ಪಾತ್ರ ತುಂಬ ದೊಡ್ಡದ್ದು. ಶ್ರೀಕಂಠ ಶಾಸ್ತ್ರಿಗಳು ನಂಜನಗೂಡಿನವರು. ಅವರ ಹಿರಿಯರ ಮನೆಯೊಂದು ಅಲ್ಲೇ ಇದೆ ನಂಜನಗೂಡಿನಲ್ಲಿ. ಮೈಸೂರಿನ ಅರಸರ ಆಳ್ವಿಕೆಯಲ್ಲಿ ಮಹಾವಿದ್ವಾಂಸರಾಗಿದ್ದು ಮೆರೆದಂತಹ ಕುಣಿಗಲ್ಲು ರಾಮಶಾಸ್ತ್ರಿಗಳ ಕುಟುಂಬಕ್ಕೆ ಸೇರಿರ್ತಕ್ಕಂಥವರು ಯಾರು, ಇವರು ಶ್ರೀಕಂಠ ಶಾಸ್ತ್ರಿಗಳು. ಇವರು 19ನೇ ವಯಸ್ಸಿನಲ್ಲೇ ಶೃಂಗೇರಿ ಮಠವನ್ನು ಸೇರ್ತಾರೆ. ತಮ್ಮ ನೆಂಟರಾಗಿ ಶಿವಸ್ವಾಮಿ ಮಠದ ಸ್ವಾಮಿಯಾಗಿ ಮುಂದೆ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿಗಳಾಗಿ ಅವರು ಪಟ್ಟಕ್ಕೆ ಬಂದಂತಹ ಸಮಯದಿಂದ ಸುಮಾರು 40 ವರ್ಷಗಳಿಗೂ ಕೂಡ ಹೆಚ್ಚು ಮಠದ ಆಡಳಿತವನ್ನು ಸ್ವಾಮಿಗಳ ಪರವಾಗಿ ಶ್ರೀಕಂಠ ಶಾಸ್ತ್ರಿಗಳು ಮಾಡ್ತಾರೆ. 24 ವರ್ಷ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಸ್ವಾಮಿಗಳ ಪರವಾಗಿ, 18 ವರ್ಷ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಪರವಾಗಿ, ಒಟ್ಟು 44 ವರ್ಷ ಮಠದ ಸರ್ವಾಧಿಕಾರಿಯಾಗಿ ಮೆರೆದಂಥವರು ಶ್ರೀಕಂಠ ಶಾಸ್ತ್ರಿಗಳು. ಮಠದ ಯಜಮಾನ ಹೆಸರಿಗೆ ಸ್ವಾಮಿಗಳದ್ದೇ ಆದರೆ ಅವರು ಸನ್ಯಾಸಿಗಳು, ಆಶ್ರಮಕ್ಕೆ ಹೊಂದ್ಕೊಂಡು ಬಂದಂತಹ ಕಟ್ಟುಪಾಡು ಬಹಳ ಇರುತ್ತೆ. ಹಾಗಾಗಿ ಅವರ ಆಚಾರಕ್ಕೂ ಲೋಕದ ವ್ಯವಹಾರಕ್ಕೆ ಅಂತರ ಹೆಚ್ಚಿರುತ್ತೆ. ಮಠದ ಆದಾಯ, ಆಸ್ತಿ, ಉತ್ಸವ, ಸಂಚಾರ, ಮಠದ ರಕ್ಷಣೆ ಮೊದಲಾಗಿರ್ತಕ್ಕಂತಹ ಹಲವು ವಿವರಗಳನ್ನು ನೋಡ್ಕೊಳ್ಳಿಕ್ಕೆ ಸ್ವಾಮಿಗಳ ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂತಹ ಗೃಹಸ್ಥರು ಇರಬೇಕಾದದ್ದು ಅಗತ್ಯವೇ. ಸ್ವಾಮಿಗಳಿಗೆ ಇವರ ಮೇಲೆ ವಿಶ್ವಾಸವಿದ್ದುದು ಸಹಜವೇ. ಅವರು ನೆಂಟರು ಅಂತಲ್ಲ, ಆದರೆ ಸಮರ್ಥರು ಅನ್ನುವಂತಹ ಕಾರಣವೂ ಕೂಡ ಇದ್ದಿತ್ತು. ಶ್ರೀಕಂಠ ಶಾಸ್ತ್ರಿಗಳು ಪಂಡಿತರ ಮನೆಯಲ್ಲಿ ಬೆಳೆದರೂ ಕೂಡ ತಾವು ಪಂಡಿತರು ಅಂತೇಳಿ ಅನ್ನಿಸ್ಕೊಳ್ಳಿಲ್ಲ. ಆ ಕಡೆ ಅವರ ಅಭಿರುಚಿ ಅಷ್ಟಾಗಿ ಇರಲಿಲ್ಲ. ಮಠಕ್ಕೆ ಸೇರಿದ ಮೇಲೆ ಸ್ವಾಮಿಗಳ ಬಳಿಯಲ್ಲಿ ಒಂದಷ್ಟು ಅಧ್ಯಯನ ಮಾಡುವಂತಹ ಪ್ರಯತ್ನ ನಡೆಸಿದ್ರೂ ಕೂಡ ಅಷ್ಟೇನು ಊರ್ಜಿತ ಆಗಲಿಲ್ಲ. ಮಠದ ವ್ಯವಹಾರ, ಸ್ವಾಮಿಗಳ ಸಂಚಾರ, ಅಧಿಕಾರಿಗಳ ಸಂಪರ್ಕ, ಶಿಷ್ಯಕೋಟಿಯ ಸಂಗ್ರಹ, ಶೃಂಗೇರಿ ಪೀಠದ ಹೆಗ್ಗಳಿಕೆಯ ಪ್ರಚಾರ, ಹಿಂಗೆ 10 ಹವ್ಯಾಸಗಳನ್ನು ಹಚ್ಕೊಂಡಿದ್ದಂಥವರು ಸರ್ವಾಧಿಕಾರಿಗಳಾಗಿ ಮೆರೀತಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸರ್ವಾಧಿಕಾರಿ ಅಂದರೆ ದಿಟ್ಟವಾಗಿಯೂ ಸರ್ವಾಧಿಕಾರಿಯೇ. ತಮ್ಮ ನೆಂಟರೇ ಆಗಿದ್ದಂತಹ ಸ್ವಾಮಿಗಳ ಕಾಲದಲ್ಲೂ ಕೂಡ ಅವರು ಮುಕ್ತರಾಗಿ, ಅವರ ನಂತರ ಪಟ್ಟಕ್ಕೆ ಬಂದಂತಹ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಕಾಲದಲ್ಲೂ ಕೂಡ ಅವರ ಗಮನಕ್ಕೆ, ಅವರ ಅಂದರೆ ಶ್ರೀಕಂಠ ಶಾಸ್ತ್ರಿಗಳ ಗಮನಕ್ಕೆ ಬರದೆ ಮಠದ ಅಥವಾ ಊರಿನ ಯಾವೊಂದು ಸಣ್ಣ ವ್ಯವಹಾರವೂ ಕೂಡ ನಡೀತಾ ಇರಲಿಲ್ವಂತೆ. ಅವರ ಮನಸ್ಸಿಗೆ ಬಂದದ್ದು ಖಂಡಿತವಾಗಿ ನಡೀತಾ ಇತ್ತಂತೆ. ಅದಕ್ಕೆ ಯಾರೂ ಕೂಡ ಎದುರಾಗುವಂತಹ ಹಾಗಿರಲಿಲ್ಲ. ಅವರು ಅಧಿಕಾರದಲ್ಲಿದ್ದಂತಹ 40 ವರ್ಷಗಳು ಭೌಮರಂತೆ ಮೆರೀತಾರೆ. ಇದು ಸಾಧ್ಯ ಆದದ್ದು ಅವರ ಅಸಾಮಾನ್ಯ ಸಾಮರ್ಥ್ಯದಿಂದ,
ಲೋಕ ವ್ಯವಹಾರ ಅವರಿಗೆ ಒಗ್ಗಿ ಬಂದದ್ದು, ಜನಗಳನ್ನು ನಡೆಸ್ತಕ್ಕಂಥದ್ದು, ಆಡಳಿತವನ್ನು ಮಾಡ್ತಕ್ಕಂಥದ್ದು, ಹಿಡಿದ ಕೆಲಸವನ್ನು ಪಟ್ಟು ಬಿಡದೆ ಕೈಗೂಡಿಸ್ಕೊಳ್ತಕ್ಕಂಥದ್ದು ಅವರ ಸ್ವಭಾವಕ್ಕೆ ಅಂಟ್ಕೊಂಡು ಬಂದಂತಹ ಗುಣಗಳು. ಮತ್ತು ಅವರ ದರ್ಪ ಹೆಸರುವಾಸಿಯಾದದ್ದು. ಮಠದ ನೌಕರರೆಲ್ಲ ಅವರನ್ನು ಕಂಡರೆ ಬೆದರ್ತಕ್ಕಂಥವ್ರು. ಯಾರಿಗೂ ಕೂಡ ಶ್ರೀಕಂಠ ಶಾಸ್ತ್ರಿಗಳು ಹೆದರ್ತಕ್ಕಂಥವ್ರಲ್ಲ, ಯಾವುದಕ್ಕೂ ಕೂಡ ಅಂಜಿತಕ್ಕಂಥವ್ರಲ್ಲ. ಅಳಕು ಆತಂಕಗಳನ್ನು ಬಹುಶಃ ಅವರು ಕನಸಿನಲ್ಲೂ ಕೂಡ ಕಂಡರಿಯರು. ಸಂಸ್ಥಾನಗಳ ಅರಸರನ್ನ, ಅಧಿಕಾರಿಗಳನ್ನ ತಲೆಬಾಗಿಸದೆ ಮಾತನಾಡಿಸ್ತಕ್ಕಂತಹ, ಅವರಿಂದ ಬೇಕಾಗಿರ್ತಕ್ಕಂತಹ ಕೆಲಸವನ್ನ ಮಾಡಿಸಿಕೊಳ್ತಕ್ಕಂತಹ ಶಕ್ತಿ ಶ್ರೀಕಂಠ ಶಾಸ್ತ್ರಿಗಳಿಗಿತ್ತು. ಯಾರಿಗೂ ಕೂಡ ಮಣಿಯದಿರ್ತಕ್ಕಂತಹ, ಏನನ್ನಾದರೂ ಕೂಡ ಸಾಧಿಸುವ ಪ್ರಕೃತಿ ಶ್ರೀಕಂಠ ಶಾಸ್ತ್ರಿಗಳಿಗಿತ್ತು. ವೈದಿಕ ಮನೆತನದಲ್ಲಿ ಹುಟ್ಟಿ ಬೆಳೆದವರಾದುದರಿಂದ ಶಾಸ್ತ್ರಿಗಳು ಕರ್ಮನಿಷ್ಠರು, ಅದರಲ್ಲೂ ಕೂಡ ವೈಭವವೇ. ಮಠದ ಸ್ವಾಮಿಗಳ ದೇವತಾ ಪೂಜೆ ಒಂದು ತೂಕ ಆದರೆ ಶ್ರೀಕಂಠ ಶಾಸ್ತ್ರಿಗಳ ದೇವತಾ ಪೂಜೆ ಇನ್ನೊಂದು ತೂಕ. ಹೆಚ್ಚು ಕಡಿಮೆ ಅದೇ ಮಟ್ಟದ್ದು. ಮಠದ ಆಚಾರವೆಲ್ಲ ಅವರಿಗೆ ಕರತಲಾಮಲಕ ಆಗಿತ್ತು. ಒಮ್ಮೊಮ್ಮೆ ಮಠದ ಮುಖ್ಯ ಪೂಜೆಯನ್ನು ಮಾಡಲಿಕ್ಕೆ ಸ್ವಾಮಿಗಳಿಗೆ ಅನಾನುಕೂಲ ಆದಂತಹ ಸಂದರ್ಭದಲ್ಲಿ ಶ್ರೀಕಂಠ ಶಾಸ್ತ್ರಿಗಳೇ ಪೂಜೆಯನ್ನು ಮಾಡಿ ಮುಗಿಸ್ತಾ ಇದ್ರು. ಅಂತೂ ಶೃಂಗೇರಿ ಮಠ ಇವರ ಕಾಲದಲ್ಲಿ ಪ್ರಸಿದ್ಧ ಆಯಿತು, ಪ್ರಬಲ ಆಯಿತು, ಪ್ರಭಾವಶಾಲಿ ಆಯಿತು ಅಂತಂದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ತಮಿಳುನಾಡಿನ ಹಣವಂತರನ್ನ ಮಠದ ಕಡೆಗೆ ಒಲಿಸ್ಕೊಂಡು ಮಠದ ಬೊಕ್ಕಸವನ್ನು ತುಂಬುವಂತಹ ಧೋರಣೆ ಪ್ರಾರಂಭ ಆದದ್ದು ಇವರಿಂದಲೇ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂಥವರ ಮನೆಯಲ್ಲಿ ಇವರ ಆಸರಿಯಲ್ಲಿ ಬೆಳೆದಂತಹ ನರಸಿಂಹ ಮೊದಲೇ ಸಂಕೋಚ ಪ್ರಕೃತಿ ಇರತಕ್ಕಂಥವ್ರು. ಇನ್ನಷ್ಟು ಧರೆಗಿಳಿದು ಓದುನು ಅಂದರೆ ಆಶ್ಚರ್ಯ ಏನೂ ಇಲ್ಲ. ಅವರ ದರ್ಪದ ಅನುಭವ ನರಸಿಂಹನಿಗೆ ಹುಡುಗನಾಗಿದ್ದಾಗ ಮಾತ್ರವಲ್ಲ, ಸ್ವಾಮಿಗಳಾದ ಮೇಲೂ ಕೂಡ ಧಾರಾಳವಾಗಿ ಒದಗಿ ಬಂತು. ಅವರು ಮಠದ ಶಾಲೆಗೆ ಸೇರಿಸು ಅಂತೇಳಿ ಗೋಪಾಲಶಾಸ್ತ್ರಿಗಳಿಗೆ ಅಪ್ಪಣೆ ಮಾಡಿದಾಗ ಅವರು ಊಗುಟ್ಟಿದ್ರು. ಹುಡುಗನೂ ಕೂಡ ಒಪ್ಕೊಂಡ. ಬೇರೆ ದಾರಿಯಲ್ಲಿದೆ. ಅವರ ಆಸೆ ಬೆಳಗಿನ ಮಂಜಿನಂತೆ ಕರಗೋಗುತ್ತೆ ಅಂತ ಕೃಷ್ಣಸ್ವಾಮಿ ಅಯ್ಯರ್ ಅವರು ಬರೀತಾರೆ.